ಮೊನ್ನೆ ನಡೆದಂಥ ವಾರ್ಡ್ ನಂಬರ್ 29ರ ಮಹಾನಗರ ಪಾಲಿಕೆಯ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸೋಲುಂಡ್ರು. ಇದಕ್ಕೆ ಕಾರಣ ಆ ಒಂದು ವಾರ್ಡ್ ನಂಬರ್ 29ರಲ್ಲಿ ಹೆಚ್ಚಿನ ಮತದಾರರು ಮುಂಚೆ BJP ಅಭ್ಯರ್ಥಿಯಾದಂಥ ಬಿರಾದರ್ ಅವರನ್ನ ಆಯ್ಕೆ ಮಾಡಿದರು. ಅವರ ಒಂದು ಅಕಾಲಿಕ ನಿಧನದಿಂದ ಈ ಉಪಚುನಾವಣೆ ಬಂತು. ಆ ಉಪಚುನಾವಣೆಯಲ್ಲಿ ಜನರು ಶ್ರೀಯುತ ಬಿರಾದರ್ ಅವರು ತೀರ್ಕೊಂಡಿದ್ದಾರೆ, ಅವ್ರ ಮಗನಿಗೆ ಒಂದು ಸಿಂಪತಿಯಿಂದ ಹೋಟನ್ನು ಮಾಡಿದ್ರು. ಮತ್ತು ನಮ್ಮ ಪಕ್ಷದ ಧುರೀಣರು, ರಾಜ್ಯ ಮಟ್ಟದ ನಾಯಕರುಗಳಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮಹಾರಾಷ್ಟ್ರ ಒಂದು ಚುನಾವಣೆಯಲ್ಲಿ ಹೆಚ್ಚು ಅವರು ತೊಡಗಿರೋದ್ರಿಂದ ಇಲ್ಲಿ ಅವರಿಗೆ ಬಂದು ಪ್ರಚಾರ ಮಾಡೋದಕ್ಕೆ ಸಮಯ ಸಿಗಲಿಲ್ಲ. ನಗರ ಶಾಸಕರು ಇಲ್ಲೇ ಉಳ್ಕೊಂಡು 2-3 ದಿವಸ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು. ಅದು ಒಂದು ಕಾರಣ ಆಯಿತು. ಈ ಎಲ್ಲ ದೃಷ್ಟಿಯಿಂದ ಮತದಾರರು ಏನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಒಪ್ಕೊಳ್ಬೇಕಾಗಿದೆ. ಹಾಂ, ವೋಟರ್ಸಲ್ಲಿ ಮೇಜರ್ ಸಮಸ್ಯೆ ಅಂದರೆ ಅಲ್ಪಸಂಖ್ಯಾತ ಮತದಾರರ ಪಟ್ಟಿಯಿಂದಲೇ ಕೈ ಬಿಟ್ಟಿದ್ದರು. ಭಾಳಷ್ಟು ಜನರು ನಮ್ಮ ತಿಳಿದ ಮಟ್ಟಿಗೆ ಸುಮಾರು ಒಂದು 300 ಜನರನ್ನ ಇವರು ಮತದಾರರೇ ಅಲ್ಲ ಅಂತೇಳಿ ಕಿಸಿದ್ರೆ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಬೇರೆ ವಾರ್ಡ್ದಿಂದ ಮತದಾರನ ಇಲ್ಲಿ ತಂದು ಹಾಕಿದ್ದಾರೆ. ಇದು ಒಂದು ಅಕ್ರಮ. ಇಲ್ಲಿ ಅಧಿಕಾರಿಗಳ ಕಣ್ತಪ್ಪಿನಿಂದ ಆಯಿತು ಅಥವಾ ಅಧಿಕಾರಿಗಳು ರಾಜಕಾರಣಿಗಳ ಜೊತೆಗೆ ಕೂಡ್ಕೊಂಡು ಮಾಡಿದ್ರು, ಇದೊಂದು ಮಾಡಿ ಅದನ್ನೂ ಸಹ ಇದಕ್ಕೆ ಒಂದು ದೊಡ್ಡ ಪೆಟ್ಟು ಬಿತ್ತು. ನಮ್ಮ ಪಕ್ಷಕ್ಕೆ BJPಯ ಮುಂಚೆ ಅವರ ಅತ್ತಿಗೆ ಅದೇ ವಾರ್ಡ್ದಿಂದ ಕಾರ್ಪೊರೇಷನ್ ಆಗಿದ್ದರು. ಇವರು ಪಕ್ಷೇತರರಾಗಿ 2 ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಅವರು BJP ಬೆಂಬಲಿತರಾಗಿದ್ದರು. ಅವರು ಆ ವಾರ್ಡ್ದಲ್ಲಿ ಸ್ವಲ್ಪ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಪಕ್ಷಕ್ಕೆ ಅವ್ರನ್ನ ಬರಮಾಡ್ಕೊಂಡು ಕಿಶನ್ ಟಿಕೆಟ್ ಕೊಟ್ಟಿದ್ವಿ. ಅದು ಫಲಕಾರಿ ಆಗಲಿಲ್ಲ. ನಿಮ್ಮ ಪಕ್ಷದವರು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್. ನಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇರಲಿಲ್ಲ. ನಮ್ಮಲ್ಲಿ ಒಬ್ಬಿಬ್ಬರು ಆಕಾಂಕ್ಷಿಗಳಿದ್ದರು. ಅವ್ರಿಗೆ ನಾನು ನಾಮಿನೇಷನ್ ದಿನ ಕರೆದು ಕಿಶಂದ್ರೆ ಇಲ್ಲ, ಪಕ್ಷ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ನಾವು ಗೆದ್ದು ಬರಬೇಕು, ಹೀಗಾಗಿ ಅವ್ರನ್ನ 7 ಗಂಟೆ ಅವ್ರನ್ನ ನಾವು ಕ್ಯಾಂಡಿಡೇಟ್ ಮಾಡ್ತೇವೆ, ನೀವೆಲ್ಲ ಸಹಕಾರ ಕೊಡ್ರನ್ನ ದಯಮಾಡಿ ಎಲ್ಲರೂ ನಮ್ಮ ಜೊತೆಗಿದ್ದು ಸಹಕಾರ ಕೊಟ್ಟಿದ್ದಾರೆ.